ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಸಿದ್ಧ ಐಡಲ್ಸ್. ಇವತ್ತು ನಾನು ನಿಮಗೆ ಪಕ್ಷಿ ದುರ್ಗದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಕ್ ಪ್ರಯತ್ನ ಪಡ್ತೀನಿ. ನೋಡಿ, ಪಕ್ಷಿ ದುರ್ಗ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ಅಷ್ಟಭುಜ ಇರುವಂತಹ ಒಂದು ವಿಗ್ರಹ ಆಗಿರುತ್ತೆ. ಅಂದ್ರೆ 8 ಕೈಗಳಿರುತ್ತೆ. ಇದು ಪಕ್ಷಿ ಮೇಲಿರುವಂತದ್ದು. 2 ರೆಕ್ಕೆ ಇರುತ್ತೆ, ಮತ್ತೆ ಹಿಂದೆ ಬಾಲ ಇರುತ್ತೆ ನೋಡಿ, ಪುಕ್ಕ ತರ. ಇವಾಗ ಇದನ್ನ ತಂತ್ರ ಪ್ರಯೋಗ ಮಾಡೋರು ವಾಮಾಚಾರದಲ್ಲಿ ಶತ್ರು ಕಟಕ್ಕೆ ಅಥವಾ ಶತ್ರು ಸಂಹಾರಕ್ಕೆ ಪೂಜೆ ಮಾಡುವಂತವ್ರು ಇದ್ರ ಮಂತ್ರಗಳನ್ನ ಜಪ ಮಾಡ್ತಾರೆ. ಮತ್ತೆ ಶರಭನ್ ಅವತಾರದಲ್ಲಿ 2 ರೆಕ್ಕೆಗಳು ಬರುತ್ತೆ. ಆ ರೆಕ್ಕೆಗಳನ್ನ ಶೂಳಿನಿ ದುರ್ಗ ಮತ್ತೆ ಪ್ರತ್ಯಂಗರ ದೇವಿ ಅಂತ ಕರೀತಾರೆ. ಮತ್ತೆ ಅದನ್ನ ಸರ್ಬದ ಮಂತ್ರದ ಜೊತೆಗೆ ಸಂಪುಟೀಕರಣ ಮಾಡಿ ಕೂಡ ಹೇಳ್ಕೊಳ್ಳುವಂತದ್ದು ಪದ್ಧತಿ ಇದೆ. ಸೊ ಅಂತ ಸಮಯಗಳಲ್ಲಿ ಈ ದೇವಿಯ ಆರಾಧನೆ ಅಥವಾ ಪೂಜೆ ಮಾಡೋದು ತುಂಬಾ ಉಪಯೋಗಕಾರಿ. ವಾಮ ಮಾರ್ಗದಲ್ಲಿ, ವಾಮಾಚಾರ್ಗ ಮಾರ್ಗದಲ್ಲಿ ಇದ್ರ ಬಳಕೆ ಬರುತ್ತೆ. ಧನ್ಯವಾದ.